ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ, ನಮ್ಗೆ 10,000 ರೂಪಾಯಿ ಕೋಟಿ ಕೊಡಿ ಅಂತ. ಯಾವ ಆಧಾರದಲ್ಲಿ ಕೇಳ್ತಾ ಇದ್ದೀರಾ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾವ ಆಧಾರದಲ್ಲಿ ಕೇಳ್ತೀರಾ? ನೀವು ಇಲ್ಲಿ ಬರಗಾಲ ಅಂತಲೇ ಘೋಷಣೆ ಮಾಡಿಲ್ಲ, ಇಲ್ಲಿ ಇನ್ಶೂರೆನ್ಸ್ ಕಂಪ್ನಿಯವರೇ ಹಣ ಕೊಡೋಕ್ಕೆ ತಯಾರಿಲ್ಲ. ಇನ್ನು ಕೇಂದ್ರ ಸರ್ಕಾರ, ಯಾಕಂದರೆ ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ, 4 ಸರಿ ನಾನು ಬರಗಾಲ ಫ್ಲಡ್ಡು ಎಲ್ಲ ನೋಡಿದ್ದೀನಿ. ನಮ್ಮ ಅವಧಿಯಲ್ಲಿ ಬರಗಾಲ ಘೋಷಣೆ ಆಗಿದ್ದು 1 ತಿಂಗಳಲ್ಲಿ ಪರಿಹಾರ ಕೊಟ್ಟಿದ್ದೀನಿ. ರೆಕಾರ್ಡ್ ಕೆಲವು 15 ದಿನದಲ್ಲಿ ಕೊಟ್ಟಿದ್ದೀರಿ, 2 ತಿಂಗಳಲ್ಲಿ ಕೊಟ್ಟಿದ್ದೀರಿ. ಇಲ್ಲಿ ಬರಗಾಲ ಅಂತ ಅನೌನ್ಸ್ ಮಾಡೋಕ್ಕೆ ಮೀನಾಮೇಷ. ಯಾಕೆ ಅಂತ ಹೇಳಿದ್ರೆ, ಬರಗಾಲ ಅನೌನ್ಸ್ ಆದ ತಕ್ಷಣ ಹಣ ಬಿಡುಗಡೆ ಮಾಡಬೇಕು ರಾಜ್ಯ ಸರ್ಕಾರ. ಖಜಾನೆ ಖಾಲಿ ಆಗೋಗ್ಬಿಟ್ಟಿದೆ, ದುಡ್ಡಿಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದರೆ, ನೀವು ಘೋಷಣೆ ಮಾಡಿದ್ರೆ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದ್ದಾರೆ. ಆ ಕಾರಣದಿಂದ ಇವರು ಇವತ್ತು ಬರ ಘೋಷಣೆ ಮಾಡದೆ ರೈತರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. 2 ತಿಂಗಳಲ್ಲಿ 31 ಜನ ರೈತರು ಆತ್ಮಹತ್ಯೆ ಮಾಡಿದ್ದಾರೆ. 2 ಮಂತ್ಸಲ್ಲಿ, ಜಸ್ಟ್ 2 ಮಂತಲ್ಲಿ ರೈತರ 31 ಜನ ರೈತರು ಆತ್ಮಹತ್ಯೆ ಮಾಡಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ 3 ವರ್ಷದಲ್ಲಿ 2,800 ಜನ ಆತ್ಮಹತ್ಯೆ ಮಾಡಿದ್ದಾರೆ ರೈತರು. 2025-26ರಲ್ಲಿ 787 ಜನ ಆತ್ಮಹತ್ಯೆ, 787 ಜನ. ಇಷ್ಟೆಲ್ಲ ಆದ್ರೂ ಕೂಡ ಇವ್ರ ಸಲಹೆ ಏನಂದರೆ ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಬೇಕಂತೆ, ಮತ್ತು 10,000 ಕೋಟಿ ಕೇಳದೆ ಮಾಡದೆ ಇವ್ರು ಕೊಟ್ಟುಬಿಡ್ಬೇಕಂತೆ. ಕೇಂದ್ರ ಸರ್ಕಾರ, ಹೋಮ್ ಮಿನಿಸ್ಟ್ರ್ ನಾವು ಮನವಿ ಕೊಟ್ಟಿದ್ದೀರಿ, ಭೇಟಿ ಮಾಡಿದ್ದೀರಿ. ಒಂದು ರಾಜ್ಯಕ್ಕೋಸ್ಕರ ಅವ್ರೇನು ಸಭೆ ಕರೆಯಲ್ಲ. ದೇಶದಲ್ಲಿರುವಂಥ ಎಲ್ಲ ರಾಜ್ಯದಲ್ಲಿ ಎಲ್ಲೆಲ್ಲಿ ಫ್ಲಡ್ ಆಗಿದೆ, ಎಲ್ಲೆಲ್ಲಿ ಬರಗಾಲ ಬಂದಿದೆ ಎಲ್ಲ ಸೇರಿ ಒಂದೇ ಮೀಟಿಂಗ್ ಮಾಡೋದು. ಆ ಮೀಟಿಂಗಲ್ಲಿ ಯಾವ್ಯಾವ ರಾಜ್ಯದವರು ಸಬ್ಮಿಟ್ ಮಾಡಿರ್ತಾರೆ ರಿಪೋರ್ಟ್ಗಳನ್ನು, ಆ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ ಎಲ್ಲ ರಾಜ್ಯಕ್ಕೂ. ಒಂದೇ ರಾಜ್ಯಕ್ಕೆ ಬಿಡುಗಡೆ ಮಾಡಲ್ಲ. ಒಂದೇ ರಾಜ್ಯಕ್ಕೆ ಬಿಡುಗಡೆ ಮಾಡಿದ್ರೆ ತಾರತಮ್ಯ ಶುರುವಾಗ್ತದೆ. ಬೇರೆ ರಾಜ್ಯದವ್ರು ಕೇಳ್ತಾರೆ, ಅವ್ರಿಗೆ ಯಾಕೆ ಬಿಡುಗಡೆ ಮಾಡಿದ್ರೆ ನಮ್ಗೆ ಯಾಕೆ ಮಾಡಿಲ್ಲ. ಇದು ಪ್ರೊಸೀಜರ್. ಇದು ಇವತ್ತು ನೀವು ಅದನ್ನು ಹಣ ಬಿಡುಗಡೆ ಮಾಡಲಿಲ್ಲ. ಹಣ ಬಿಡುಗಡೆ ಮಾಡೋಕ್ಕೆ ಕೇಂದ್ರದವ್ರನ್ನ ಕೇಳ್ತಾ ಇದ್ದೀರ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಫಸ್ಟ್ ನೀವು ಬಿಡುಗಡೆ ಮಾಡಿ. ಬಿಡುಗಡೆ ಅಂತ ಹೇಳಿದ್ರೆ ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ.